ಹಲೋ ಬ್ಯೂಟಿಫುಲ್ ಬರ್ಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಪಿರಿಚುವಲ್ ಬರ್ಡ್ ಟ್ಯಾರೋ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಇನ್ನೊಂದು ಪಿಕ್ ಕಾರ್ಡ್ ರೀಡಿಂಗ್ ಇಟ್ಕೊಂಡು ಬಂದಿನಿ. ಇವತ್ತಿನ ರೀಡಿಂಗಲ್ಲಿ ನೋಡೋಣ ವಾಟ್ ಈಸ್ ನೆಕ್ಸ್ಟ್ ಕಮಿಂಗ್ ಇನ್ ಯೋರ್ ಲೈಫ್. ಮುಂದೆ ನಿಮ್ಮ ಜೀವನದಲ್ಲಿ ಏನು ಬರ್ತಾ ಇದೆ ಅನ್ನೋದನ್ನು ಇವತ್ತಿನ ರೀಡಿಂಗಲ್ಲಿ ನೋಡೋಣ. ಸೊ ಇದೊಂದು ಜನರಲ್ ರೀಡಿಂಗ್ ಆ್ಯಂಡ್ ಟೈಮ್ಲೆಸ್ ರೀಡಿಂಗ್. ಸೊ ಈ ರೀಡಿಂಗ್ನ ನೀವು ಯಾವಾಗ ಬೇಕಾದರೂ ನೋಡ್ಬೋದು, ಗೈಡೆನ್ಸ್ನ ಫಾಲೋ ಮಾಡ್ಬೋದು. ಹಾಗೆ ನಿಮ್ಗೆ ಏನಾದರೂ ಪರ್ಸನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಹಾಗೆ ನಾನು ಇನ್ನು ಮುಂದೆ ಲೈವ್ ಬರೋದಿಲ್ಲ. ಸೊ ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ. ಸೊ ನಾನು ಇನ್ನು ಮುಂದೆ ಲೈವ್ ಬರೋದಿಲ್ಲ. ಇಟ್ ಈಸ್ ಗೈಡೆಡ್. ಸೊ ಅದಕ್ಕೋಸ್ಕರ ನಾನು ಇನ್ನು ಮುಂದೆ ಲೈವ್ ಬರೋದಿಲ್ಲ. ನಿಮ್ಗೇನಾದರೂ ಕ್ವಶನ್ಸ್ ಇದೆ ಇನ್ಸ್ಟಾಗ್ರಾಮಲ್ಲಿ DM ಮಾಡ್ಬೋದು ನೀವು. ಓಕೆ, ಡೈರೆಕ್ಟ್ ಮೆಸೇಜ್ ಮಾಡ್ಬೋದು. ಎಂದಿನಂತೆ ಇವತ್ತು ಕೂಡ ನಿಮ್ಮ ಮುಂದೆ 2 ಆಪ್ಷನ್ಸ್ ಇದೆ. ಆಪ್ಷನ್ ನಂಬರ್ 1 ಅಲ್ಲಿದೆ ಪರ್ಲ್ಸ್ ಆಫ್ ಗ್ರ್ಯಾಟಿಟ್ಯೂಡ್, ಆಪ್ಷನ್ ನಂಬರ್ 2 ಅಲ್ಲಿದೆ ಶೇರಿಂಗ್. ಸೊ ಇವತ್ತು ಕೂಡ ಅಷ್ಟೇ, ನಾನು ಡೇಟ್ ಆಫ್ ಬರ್ತನ್ನು ಮೆನ್ಷನ್ ಮಾಡೋದಿಲ್ಲ. ಸೊ ಇಂಟ್ಯೂಟಿವ್ಲಿ ಆಗಿ ಪಿಕ್ ಮಾಡಿ. ಓಕೆ, ಆ್ಯಂಡ್ ಇಂಟ್ಯೂಟಿವ್ಲಿ ಪಿಕ್ ಮಾಡೋಕ್ಕಾಗ್ತಾ ಇಲ್ಲ ಅಂತಂದರೆ ವಿಡಿಯೋನ ಪಾಸ್ ಮಾಡಿ, ಇನ್ಹೇಲ್ ಮಾಡಿ, ಎಕ್ಸ್ಹೇಲ್ ಮಾಡಿ, ಸ್ವಲ್ಪ ಹೊತ್ತು ಮೆಡಿಟೇಷನ್ ಮಾಡಿ, ಮತ್ತು ಕಣ್ಣು ಕ್ಲೋಸ್ ಮಾಡಿ ಓಪನ್ ಮಾಡಿ. ಸೊ ಆವಾಗ ನಿಮಗೆ ಯಾವುದು ಕಣ್ಣು ಮುಂದೆ ಮೊದಲ ಪಿಕ್ಚರ್ ಬರುತ್ತೆ ನೋಡಿ, ಅದೇ ನಿಮ್ಮ ಪೈಲ್ ಆಗಿರುತ್ತೆ. ಸೊ ಸಿಗೋಣ ನಿಮ್ಮ ರೀಡಿಂಗಲ್ಲಿ. ಹೆಲೋ ಪೈಲ್ ನಂಬರ್ 1. ಸೊ ಯಾರು ಪರ್ಲ್ಸ್ ಆಫ್ ಗ್ರ್ಯಾಟಿಟ್ಯೂಡ್ನ ಚೂಸ್ ಮಾಡಿದಿರಾ? ಸೊ ಪೈಲ್ ನಂಬರ್ 1, ನಿಮಗೆ ಇಲ್ಲಿ ತನಕ ಯಾವುದು ಸಿಕ್ಕಿಲ್ಲ ನೋಡಿ, ನಿಮ್ಮ ಲೈಫಲ್ಲಿ ಅದು ಸಿಗುತ್ತೆ. ಓಕೆ, ಸೊ ಆ ಒಂದು ಬ್ಲೆಸ್ಸಿಂಗ್ಸ್ ನಿಮ್ಮ ಲೈಫಲ್ಲಿ ಬರ್ತಾ ಇದೆ. ಓವರಾಲ್ ಹೇಳಬೇಕು ಅಂತಂದರೆ ಈ ಒಂದು ಕಾರ್ಡಲ್ಲಿ ನನಗೆ ಏನು ಅನಿಸ್ತಾ ಇದೆ ಅಂತಂದರೆ ಟ್ರೆಷರ್ ನಿಮಗೆ ಸಿಗ್ತಾ ಇದೆ. ಟ್ರೆಷರ್ ಇನ್ ದ ಸೆನ್ಸ್ ಅದು ಎಲ್ಲ ರೀತಿ ಅಂದರೆ ನಾನು ಅಬಂಡೆನ್ಸ್ ಸಮೃದ್ಧಿನ ಹೇಗೆ ಹೋಲಿಸ್ತೀನಿ ಅದೇ ಥರ. ನೀವು ಮುತ್ತು ನೋಡಿದರೆ ಮುತ್ತು ನಿಮಗೆ ಸಮುದ್ರ ಆಳದಲ್ಲಿ ಸಿಗುತ್ತೆ, ಮೇಲೆಲ್ಲೂ ಸಿಗೋದಿಲ್ಲ. ಓಕೆ, ಸೊ ಅದೇ ಥರ ನಿಮ್ಮ ಲೈಫಲ್ಲಿ ಇಲ್ಲಿ ತನಕ ಯಾವುದು ಸಿಕ್ಕಿಲ್ಲ ನೋಡಿ, ಅದು ನಿಮಗೆ ಸಿಗುತ್ತೆ. ಎಲ್ಲಿ ಇಲ್ಲಿ ತನಕ ನಿಮ್ಮ ಲೈಫಲ್ಲಿ ತುಂಬ ಆಬ್ಸ್ಟಿಕಲ್ಸ್ ಇತ್ತು, ಇಲ್ಲಾಂದರೆ ಏನು ಪರದಾಡ್ತಾ ಇದ್ರೆ, ಎನಿ ಕೈಂಡ್ ಆಫ್ ಯಾವುದೇ ರೀತಿಯಾದಂಥ ವಿಷಯದಲ್ಲಿ ನೀವೇನಾದರೂ ಪರದಾಡ್ತಾ ಇದ್ದರೆ ಅಲ್ಲಿ ನಿಮಗೆ ಕಾಮ್ನೆಸ್ ಬರ್ತಾ ಇದೆ ನಿಮ್ಮ ಲೈಫಲ್ಲಿ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ಲೈಫಲ್ಲಿ ಸ್ಟ್ರೋಮ್ ಇದ್ರೇ ನಾವು ಮುಂದೆ ಹೋಗೋದಕ್ಕೆ ಸಾಧ್ಯ, ಇಲ್ಲಾಂದರೆ ಸಾಧ್ಯ ಇಲ್ಲ. ಓಕೆ, ಸೊ ಈ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ಕ್ಲಿಯರ್ ಆಗ್ತಾ ಇದೆ, ಅದು ನಿಮಗೆ ಬ್ಲೆಸ್ಸಿಂಗ್ಸ್. ನೀವು ಗ್ರ್ಯಾಟಿಟ್ಯೂಡ್ ಎಷ್ಟು ಶೋ ಮಾಡ್ತೀರಾ ನೋಡಿ, ಅಷ್ಟು ಬ್ಲೆಸ್ಸಿಂಗ್ಸ್ ನಿಮ್ಗೆ ಸಿಗುತ್ತೆ. ಅದು ಕೂಡ ತುಂಬ ಲೈಕ್ ಸಿಗದೇ ಇರುವಂಥದ್ದು. ಸೊ ಎಸ್, ನಿಮ್ಮ ಕಣ್ಣ ಮುಂದೆ ನೋಡೋದಕ್ಕೆ ಸಿಗುತ್ತೆ ನಿಮಗೆ. ಓಕೆ, ಸೊ ಇಲ್ಲಿ ತನಕ ಯಾವುದಕ್ಕೋಸ್ಕರ ನೀವು ಹೋರಾಡ್ತಾ ಇದ್ರಿ ನೋಡಿ, ಅಲ್ಲಿ ಒಂದು ಬ್ಲೆಸ್ಸಿಂಗ್ಸನ್ನು ನಾನು ನೋಡ್ತಾ ಇದ್ದೀನಿ. ಸೊ ಲೆಟ್ಸ್ ಸಿ, ನಾವು ಇದರಿಂದ ಕೂಡ ನೋಡೋಣ. ನೀವೆಷ್ಟು ಥ್ಯಾಂಕ್ಸನ್ನು ದೇವರಿಗೆ ಅರ್ಪಿಸ್ತೀರ ನೋಡಿ, ಅಷ್ಟು ಒಳ್ಳೆಯದು. ಪೈಲ್ ನಂಬರ್ 1. ಓಕೆ, ಸೊ ಲೆಟ್ಸ್ ಸಿ ಪೈಲ್ ನಂಬರ್ 1. Pile number 1. Okay, thank you. The Magician. Yes, impossible. ಯಾವುದು ಇಂಪಾಸಿಬಲ್ ಇತ್ತು ನೋಡಿ ಇಲ್ಲಿ ತನಕ, ಅದು ಪಾಸಿಬಲ್ ಆಗುತ್ತೆ. ಯಾವುದನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ನೋಡಿ, ಅದು ಮ್ಯಾನಿಫೆಸ್ಟ್ ಆಗುತ್ತೆ. ಬಿ ಕೇರ್ಫುಲ್. ಯಾವುದನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ನೋಡಿ, ದೇವರಲ್ಲಿ ಪದೇ ಪದೇ ಯಾವುದನ್ನು ಕೇಳ್ತಾ ಇದ್ದೀರಾ ನೋಡಿ, ಬಿ ಕೇರ್ಫುಲ್. ಅದು ಒಳ್ಳೆಯದೋ ಕೆಟ್ಟೋದೋ ನಿಮಗೆ ಬಿಟ್ಟಿರೋದು. ವಾಪಸ್ ರೀಕನ್ಸಿಡರ್ ಮಾಡಿ. ನೀವು ಯಾವುದನ್ನು ದೇವರಲ್ಲಿ ಕೇಳ್ತಾ ಇದ್ದೀರಾ ನೋಡಿ, ನಿಜವಾಗ್ಲೂ ಅದರಿಂದ ನಿಮಗೆ ಬೆನಿಫಿಟ್ ಇದೆಯಾ, ಬೇರೆಯವ್ರಿಗೆ ಕೂಡ ಬೆನಿಫಿಟ್ ಇದೆಯಾ ಅನ್ನೋದು. ಓಕೆ, ಪೈಲ್ ನಂಬರ್ 1. ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ನೀವು, ಮ್ಯಾನಿಫೆಸ್ಟೇಷನ್ನ ನೋಡ್ತಾ ಇದ್ದೀನಿ. ಓಕೆ, ಸೊ ಎಸ್, ಮುಂದೆ ನಿಮ್ಮ ಜೀವನದಲ್ಲಿ ಏನು ಬರ್ತಾ ಇದೆ ಅಂತಂದರೆ, ಯಾವುದು ಇಂಪಾಸಿಬಲ್ ಇತ್ತು ನೋಡಿ ಅದನ್ನ ಪಾಸಿಬಲ್ ಮಾಡ್ತೀರಾ. ಕ್ರಿಯೇಟಿವಿಟಿ ಆ್ಯಂಗಲ್ನ ನೋಡ್ತಾ ಇದ್ದೀನಿ. ತುಂಬಾ ಸ್ಕಿಲ್ಸ್, ತುಂಬಾ ಟ್ಯಾಲೆಂಟ್, ನಿಮ್ಮ ಟ್ಯಾಲೆಂಟ್ ಏನು ಅಂತ ಗೊತ್ತಾಗುತ್ತೆ.
ನಿಮ್ಮ ಪ್ರತಿಭೆ ಹೊರ ಹೊಮ್ಮುತ್ತೆ. ಸೊ ಅಂಥ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ನ್ಯೂ ಬಿಗಿನಿಂಗ್ ಇದೆ ಇಲ್ಲಿ, ಹೊಸ ರೀತಿಯಂತಹ ನ್ಯೂ ಬಿಗಿನಿಂಗ್. ಆ್ಯಂಡ್ ಅದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಇಲ್ಲಿಂದ, ಪ್ರೀತಿಯಿಂದ. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ಸೊ ಲೆಟ್ಸ್ ಸಿ, ಬೇರೆ ಕೂಡ ನೋಡೋಣ. ಫೈಲ್ ನಂಬರ್ 1. ವಾವ್, ಟೇಕ್ ಅ ಚಾನ್ಸ್ ಆಫ್ ಈಚ್ ಮಾರ್ನಿಂಗ್, ನ್ಯೂ ಬಿಗಿನಿಂಗ್. ಎಸ್, ಕ್ಲೀನ್ ಸ್ಲೇಟ್. ನಿಮ್ಮ ಮುಂದಿನ ನಿಮ್ಮ ವಾಟ್ ಕಮಿಂಗ್ ಇನ್ ಯುವರ್ ಲೈಫ್, ನ್ಯೂ ಬಿಗಿನಿಂಗ್, ನ್ಯೂ ಸ್ಲೇಟ್ ನಿಮ್ಗೆ ಕೊಡ್ತಾ ಇದ್ದಾರೆ, ಹೊಸ ಬಿಗಿನಿಂಗ್ನ ಕೊಡ್ತಾ ಇದ್ದಾರೆ ನಿಮಗೆ. ಹೊಸತನ ಅನ್ನೋದೇ ಹೇಳ್ಬೋದು. ಹೊಸತನ ಅನ್ನೋದು ನಿಮ್ಮ ಲೈಫಲ್ಲಿ ಬರ್ತಾ ಇದೆ. ಡಿಫ್ರೆಂಟ್ ಪರ್ಸ್ನಾಲಿಟಿನ ನೋಡ್ತಾ ಇದ್ದೀನಿ ನಾನು. ಮೊದಲು ಇದ್ದಂಥ ಪರ್ಸ್ನಾಲಿಟಿ ಇರೋದಿಲ್ಲ. ಫೈಲ್ ನಂಬರ್ 1 ನಿಮ್ಮದು. ವಾವ್, ದ ಚಾರಿಯಟ್. ಫೋಕಸ್, ವಿಲ್ ಪವರ್, ಓವರ್ಕಮಿಂಗ್ ಆಬ್ಸ್ಟಿಕಲ್ಸ್. ನೀವು ಆಬ್ಸ್ಟಿಕಲ್ಸ್ನ ಓವರ್ಕಮ್ ಮಾಡ್ತಾ ಇದ್ದೀರಾ. ಫೈಲ್ ನಂಬರ್ 1. ಸಕ್ಸಸ್ ಬರ್ತಾ ಇದೆ ನಿಮ್ಮ ಲೈಫಲ್ಲಿ. ಈ ಆಬ್ಸ್ಟಿಕಲ್ಸ್ನ ನೀವು ಓವರ್ಕಮ್ ಮಾಡ್ತೀರಾ, ಅಲ್ಲಿ ನಿಮಗೆ ಸಕ್ಸಸ್ ಇದೆ. ಈ ಸಕ್ಸಸ್ ನಿಮ್ಮ ಪರ್ಸ್ನಲ್ ಗ್ರೋತಿಗೆ ಹೆಲ್ಪ್ ಮಾಡ್ಬೋದು. ನಿಮ್ಮ ಆ್ಯಕ್ಷನ್ಸಿಂದ ಇರ್ಬೋದು, ನಿಮ್ಮ ಚಾಯ್ಸಸ್ಸಿಂದ ಇರ್ಬೋದು. ಈ ನಿಮ್ಮ ಆ್ಯಕ್ಷನ್ ಚಾಯ್ಸಸ್ ಏನಿದೆ ನೋಡಿ, ಈ ನ್ಯೂ ಬಿಗಿನಿಂಗ್ ಏನಿದೆ ನೋಡಿ, ಇದು ಎಲ್ಲಿ ಸಕ್ಸಸ್ಸನ್ನು ಕೊಡ್ತಾ ಇದೆ ಅಂತಂದರೆ ನಿಮ್ಮ ಕರಿಯರ್ ಇರ್ಬೋದು, ರಿಲೇಷನ್ಶಿಪ್ ಇರ್ಬೋದು, ಹೆಲ್ತ್ ಇರ್ಬೋದು. ಇಲ್ಲಿ ಪರ್ಸ್ನಲ್ ಗ್ರೋತನ್ನು ನಾನು ನೋಡ್ತಾ ಇದ್ದೀನಿ. ನೆಕ್ಸ್ಟ್, ವಾಟ್ ಈಸ್ ಕಮಿಂಗ್ ಇನ್ ಯೋರ್ ಲೈಫ್? ಪರ್ಸ್ನಲ್ ಗ್ರೋತ್, ನ್ಯೂ ಬಿಗಿನಿಂಗ್, ನ್ಯೂ ಕ್ಲೀನ್ ಸ್ಲೇಟ್. ಅಟ್ಯಾಚ್ಮೆಂಟ್ ಇಲ್ಲ ಇಲ್ಲಿ, ಡಿಟ್ಯಾಚ್ಮೆಂಟ್ ಇದೆ. ಓಕೆ, ಸೊ ನೀವು ಅಟ್ಯಾಚ್ಡ್ ಆಗೋದಿಲ್ಲ. ಇದಕ್ಕಿಂತ ಮುಂಚೆ ನೀವು ತುಂಬಾ ನೋಡಿ, ಬಾಟಮ್ ಆಫ್ ದ ಡೆಕ್, ಏಸ್ ಆಫ್ ಪೆಂಟಿಕಲ್ಸ್. ವಾಟ್ ಅನ್ ಅಬಂಡೆಂಟ್ ಆಪರ್ಚುನಿಟಿ. ಕಾರ್ಡ್ಸ್ ನೋಡಿ ಹೇಳ್ತಾ ಇದೆ ಏನು ಅಂತಂದರೆ, ವಾಟ್ ಅನ್ ಅಬಂಡೆಂಟ್ ಆಪರ್ಚುನಿಟಿ. ಎಸ್, ನಿಮಗೆ ಒಂದು ಒಳ್ಳೆ ಆಪರ್ಚುನಿಟಿ ಸಿಗ್ತಾ ಇದೆ. ಫೈಲ್ ನಂಬರ್ 1. ನಿಮ್ಮ ಲೈಫಲ್ಲಿ ಏನು ಬರ್ತಾ ಇದೆ ಅಂತಂದರೆ ಒಂದು ಒಳ್ಳೆ ಆಪರ್ಚುನಿಟಿ. ಈ ಒಂದು ಒಳ್ಳೆ ಆಪರ್ಚುನಿಟಿ ನಿಮ್ಮ ಪರ್ಸ್ನಲ್ ಗ್ರೋತಿಗೆ ಏನಿದೆ ನೋಡಿ ತುಂಬಾ ಹೆಲ್ಪ್ ಮಾಡುತ್ತೆ. ಕರಿಯರ್ ಇರ್ಬೋದು, ಲವ್ ಇರ್ಬೋದು, ಹೆಲ್ತ್ ಇರ್ಬೋದು. ಹಾಗೆ ಇದು ನಿಮ್ಮ ಮ್ಯಾಸ್ಕುಲಿನ್ ಆ್ಯಂಡ್ ಫೆಮಿನನ್ ಎನರ್ಜಿ ಬ್ಯಾಲೆನ್ಸ್ ನೋಡ್ತಾ ಇದ್ದೀನಿ, ಬ್ಯಾಲೆನ್ಸ್ ಮಾಡುತ್ತೆ ಇದು. ಓಕೆ, ರೈಟ್ ನಾವು ನ್ಯೂ ಬಿಗಿನಿಂಗಿಂದ ಹೊಸ ರೀತಿಯಿಂದ ನಿಮಗೆ ಶುರು ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದರೆ, ಫಾರ್ ಎಕ್ಸಾಂಪಲಿಗೆ ನಾನು ಹೇಳ್ತೀನಿ. ನಾವು ಎಕ್ಸಾಂಪಲ್ ಕೊಟ್ಟರೆ ತುಂಬ ಈಸಿಯಾಗಿ ನಿಮ್ಗೆ ಅರ್ಥ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವೊಂದು ರಿಲೇಷನ್ಶಿಪ್ಪಲ್ಲಿದ್ದೀರಾ, ಆ ರಿಲೇಷನ್ಶಿಪ್ಪಲ್ಲೇ ನ್ಯೂ ಬಿಗಿನಿಂಗ್ನ ಶುರು ಮಾಡೋದು ಅಂತಂದರೆ ಆ ರಿಲೇಷನ್ಶಿಪ್ನ ಎಂಡ್ ಮಾಡೋದನ್ನು ಹೇಳ್ತಾ ಇಲ್ಲ, ಆ ರಿಲೇಷನ್ಶಿಪ್ಪಿಂದ ನ್ಯೂ ಬಿಗಿನಿಂಗ್ನ ಶುರು ಮಾಡುವಂಥದ್ದು. ಅಂತಂದರೆ ಸ್ಮಾಲ್ ಸರ್ಪ್ರೈಸಸ್ ಕೊಡುವಂಥದ್ದು ಇರ್ಬೋದು, ಇಲ್ಲ ಅಂದರೆ ಕೂತ್ಕೊಂಡು ಮಾತಾಡುವಂಥದ್ದು ಇರ್ಬೋದು. ಸೊ ನಾವು ಮುಂದೆ ನಮ್ಮ ಲೈಫಲ್ಲಿ ಮುಂದೆ ನಾವು ಮದುವೆ ಆದಾಗ ಸೊ ಯಾವ ಥರ ಆ್ಯಕ್ಷನ್ನ ತೊಗೊಳ್ಬೋದು, ಯಾವ ಥರ ಚಾಯ್ಸನ್ನು ಮಾಡಬಹುದು ಅನ್ನೋದು. ಸೊ ಅಂಥ ಎನರ್ಜಿನ ನಾನಿಲ್ಲಿ ನೋಡ್ತಾ ಇದ್ದೀನಿ. ಸೊ ಲೆಟ್ಸ್ ಸಿ ಬೇರೆ ಏನಿದೆ ಅಂತ ನೋಡೋಣ. ಇಲ್ಲಿ ನೋಡೋಣ ಗೈಡೆನ್ಸ್ ಆ್ಯಂಡ್ 107 ನಿಮಗೆ ತುಂಬ ಸಿಗ್ನಿಫಿಕೆಂಟ್ ಇರ್ಬೋದು. ಫೈಲ್ ನಂಬರ್ 1. ಓಕೆ, ಬಿಕಾಸ್ ನೀವು ದೇವರ ಇಷ್ಟವಾದಂತಹ ಮಗು ಅಂತಂದರೆ ಯು ಆರ್ ಗಾಡ್ಸ್ ಫೇವ್ರೆಟ್ ಚೈಲ್ಡ್. ಓಕೆ, ಸೊ ಇಲ್ಲಿದೆ ನಂಬರ್ 12. ಆ್ಯಕ್ಷನ್, ಪ್ರೊಟೆಕ್ಟಿಂಗ್ ಲವ್ಡ್ ಒನ್ಸ್, ಬೀಯಿಂಗ್ ಎಂಪವರ್ಡ್. ಆ್ಯಕ್ಷನ್ ಈಸ್ ವೆರಿ ಇಂಪಾರ್ಟೆಂಟ್. ಫೈಲ್ ನಂಬರ್ 1. ಪ್ರೊಟೆಕ್ಟ್ ಮಾಡುವಂಥದ್ದು, ನಿಮ್ಮ ಲವ್ಡ್ ಒನ್ನನ್ನು ಪ್ರೊಟೆಕ್ಟ್ ಮಾಡುವಂಥದ್ದು. ಆದಷ್ಟು ಬೀಯಿಂಗ್ ಎಂಪವರ್ಡ್, ತುಂಬಾ ಎಂಪವರ್ಡ್ ಆಗ್ತಾ ಇದ್ದೀರಾ ನೀವು. ಓಕೆ, ಆ್ಯಂಡ್
ಮುಂದೆ ಆ್ಯಕ್ಷನ್ ಕೂಡ ನೀವು ತಗೊಳ್ತಾ ಇದ್ದೀರಾ ನೋಡಿ. ದಿಸ್ ಈಸ್ ನಂಬರ್ 12 ಆ್ಯಂಡ್ ದಿಸ್ ಈಸ್ ನಂಬರ್ 21. 12 and 21. ಓಕೆ, ಸಡನ್ ಚೇಂಜಸ್ ಆ್ಯಂಡ್ ಎಂಡಿಂಗ್ಸ್, ವಾಕಿಂಗ್ ಅವೇ ಫ್ರಮ್ ಸಮಥಿಂಗ್. ನಿಮ್ಮ ಲೈಫಲ್ಲಿ ಅದೇ ಬರ್ತಾ ಇದೆ. ಓಕೆ, ಸಡನ್ ಚೇಂಜ್ ಬರ್ಬೋದು ನಿಮ್ಮ ಲೈಫಲ್ಲಿ. ಓಕೆ, ಅದೇ ನಾನು ಹೇಳ್ದಲ್ವ, ನೀವು ಬಿಗಿನಿಂಗ್ ಎಂಡಿಂಗ್ ಅಂದ ತಕ್ಷಣ ಅಲ್ಲಿ ನ್ಯೂ ಬಿಗಿನಿಂಗ್ ಅವೈಲೇಬಲ್ ಇದ್ದೇ ಇರುತ್ತೆ. ಸೊ ಇಲ್ಲಿ ಅದೇ ಸಡನ್ ಚೇಂಜ್ ಆಗ್ಬೋದು. ಇದು ನಿಮ್ಮ ಪರ್ಸ್ನಲ್ ಗ್ರೋತ್. ಅದೇ ನಾನು ಮೊದಲೇ ಹೇಳಿದೆ ನಿಮಗೆ, ವಾಪಸ್ ಅದನ್ನೇ ಹೇಳೋದಿಲ್ಲ ನಾನು. ಕರಿಯರ್, ರಿಲೇಷನ್ಶಿಪ್ ಆ್ಯಂಡ್ ಹೆಲ್ತ್. ರಿಲೀಸ್ ವಾಟ್ ನೋ ಲಾಂಗರ್ ಸರ್ವ್ ಯು, ಅ ಲವ್ಡ್ ಒನ್ ಹೂ ಪಾಸ್ಟ್ ಈಸ್ ನಿಯರ್. ಸೊ ರೀಸೆಂಟ್ಲಿ ಆಗಿ ನಿಮ್ಮ ಲೈಫಿಂದ ಯಾರಾದರೂ ಪಾಸ್ಡ್ ಅವೇ ಆಗಿದ್ದರೆ ಅಂತಂದರೆ ಅವರು ಸ್ಟಾರ್ ಆಗಿದ್ದರೆ, ಓಕೆ, ಸ್ಟಾರ್ ಆಗಿದ್ದರೆ, ಸೊ ಅವ್ರು ಯಾವಾಗಲೂ ನಿಮ್ಮ ಜೊತೆ ಇದ್ದಾರೆ. ಅವರ ಆಶೀರ್ವಾದ ಯಾವಾಗಲೂ ನಿಮ್ಮ ಜೊತೆ ಇರುತ್ತೆ. ಓಕೆ ಓಕೆ, ಯು ವಿಲ್ ಗೆಟ್ ವೆರಿ ಸೂನ್ ಯುವರ್ ವಿಶ್ ಇಸ್ ಕಮ್ ಟ್ರೂ. ಅದೇ ನಾನು ಹೇಳ್ದಲ್ಲ, ನೀವೇನೋ ಮ್ಯಾನಿಫೆಸ್ಟ್ ಮಾಡ್ತಾಯಿದ್ರೆ ಆ ಮ್ಯಾನಿಫೆಸ್ಟೇಷನ್ ಟ್ರೂ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ರಿಲೀಸ್ ಮಾಡೋದಕ್ಕೆ ಹೇಳ್ತಾ ಇದ್ರೆ ಯಾವ್ದು ನಿಮಗೆ ಸರ್ವೈವ್ ಆಗ್ತಾ ಇಲ್ಲ ನೋಡಿ, ಅದನ್ನ ರಿಲೀಸ್ ಮಾಡಿ. ಅದನ್ನ ಒಳಗಿಟ್ಟು ಏನೂ ಪ್ರಯೋಜನ ಇಲ್ಲ. ಓಕೆ, ನೀಡೆಡ್ ಟು ಕೀಪ್ ಮೂವಿಂಗ್ ಆ್ಯಂಡ್ ಹೀಲಿಂಗ್ ಆ್ಯಂಡ್ ಗ್ರೋಯಿಂಗ್. ಸೊ ನಿಮಗಿಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಮೂವ್ ಆಗುವಂಥ ಅವಶ್ಯಕತೆ ಇದೆ, ಹೀಲ್ ಆಗುವಂಥ ಅವಶ್ಯಕತೆ ಇದೆ ಆ್ಯಂಡ್ ಗ್ರೋ ಆಗುವಂಥ ಅವಶ್ಯಕತೆ ಇದೆ. ಒಂದೇ ಕಡೆಯಲ್ಲಿ ಸ್ಟಕ್ ಆಗಬೇಡಿ, ಒಂದೇ ಕಡೆಯಲ್ಲಿ ಸ್ಟಕ್ ಆಗಬೇಡಿ. ಪಾಲ್ ನಂಬರ್ 1. ಸೊ ಲೆಟ್ಸ್ ಸಿ ಇದರಿಂದ ಏನು ಮೆಸೇಜ್ ಇದೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಥ್ಯಾಂಕ್ ಯು ಸೋ ಮಚ್. Be kind with what you have. Be grateful. Gratitude and grateful. Be kind with what you have. ಸೊ ನಿಮ್ಮಲ್ಲಿ ಏನೆಲ್ಲ ಇದೆ ನೋಡಿ, ಅದಕ್ಕೆ ಗ್ರ್ಯಾಟಿಟ್ಯೂಡ್ನ ವ್ಯಕ್ತಪಡಿಸಿ. ಆದಷ್ಟು ಕೈಂಡ್ ಆಗಿ. ಫಾರ್ ಎಕ್ಸಾಂಪಲ್, ಇದರಲ್ಲಿ ಕ್ರಿಸ್ಟಲ್ ಇದೆ, ಸೊ ನಾನು ಇದನ್ನು ಎಲ್ಲೆಲ್ಲಿ ಇಟ್ಕೊಳ್ತೀನಿ. ನೋ, ಬಿ ಕೈಂಡ್ ಆ್ಯಂಡ್ ಗ್ರೇಟ್ಫುಲ್ ಫಾರ್ ದಿಸ್. ಸೊ ಅದೇ ಥರ. ಥ್ಯಾಂಕ್ ಯು ಸೋ ಮಚ್. ಎಸ್, ನಾನು 11 ನೋಡಿದೆ. ಪಾಲ್ ನಂಬರ್ 1. ಏಂಜಲ್ ನಂಬರ್ಸ್. ಓಕೆ, ಸೊ ನಿಮಗೆ ಏಂಜಲ್ಸ್ ನಂಬರ್ ಕೂಡ ನೋಡೋದಕ್ಕೆ ಸಿಗಬಹುದು. ನಿಮ್ಮ ಲೈಫಲ್ಲಿ ಯಾವಾಗ ಒಳ್ಳೆಯದು ಬರೋದಕ್ಕೆ ಶುರು ಆಗುತ್ತೆ ನೋಡಿ, ಆವಾಗ ಏಂಜಲ್ಸ್ ನಂಬರ್. ದೇರ್ ಈಸ್ ಅ ಮೆಸೇಜ್ ಫಾರ್ ಯು, ಕೀಪ್ ಯುವರ್ ಐಸ್ ಓಪನ್ ಆ್ಯಂಡ್ ಇಯರ್. ಓಕೆ, ಸೊ ನಿಮಗೋಸ್ಕರ ಏನೋ ಮೆಸೇಜ್ ಇದೆ. ಪಾಲ್ ನಂಬರ್ 1. ಸೊ ಆದಷ್ಟು ಕೀಪ್ ಯುವರ್ ಐಸ್ ಓಪನ್. ಸೊ ಎಲ್ಲಿ ನಿಮಗೆ ಮೆಸೇಜ್ ಸಿಗಬಹುದು ಅನ್ನೋದನ್ನು ನೋಡಿ. ಮೇ ಬಿ ನಿಮ್ಮ ಡ್ರೀಮ್ಸಲ್ಲಿರ್ಬೋದು, ನಂಬರ್ಸ್ ಇರ್ಬೋದು, ಏಂಜಲ್ಸ್ ನಂಬರ್ಸ್ ಇರ್ಬೋದು, ಟ್ಯಾರೋ ರೀಡಿಂಗಿಂದ ಇರಬಹುದು. ನೋಬಡಿ ಈಸ್ ದೇರ್ ಫಾರ್ ಯು, ಯು ಆರ್ ಓನ್ಲಿ ಒನ್. ಹೆಲ್ಪ್ ಯುವರ್ ಸೆಲ್ಫ್. ಸೊ ನಿಮಗೆ ಯಾರೂ ಹೆಲ್ಪ್ ಮಾಡೋದಿಲ್ಲ. ಪಾಲ್ ನಂಬರ್ 1, ನಿಮ್ಮನ್ನು ನೀವೇ ಹೆಲ್ಪ್ ಮಾಡ್ಕೊಳ್ಬೇಕಾಗುತ್ತೆ. ಬಿ ಹಂಬಲ್ ವಿತ್ ಯುವರ್ ಲವ್ಡ್ ಒನ್ಸ್. ಆದಷ್ಟು ನಿಮ್ಮನ್ನು ಯಾರು ತುಂಬ ಇಷ್ಟಪಡ್ತಾರೆ ನೋಡಿ, ನಿಮಗೋಸ್ಕರ, ಲೈಕ್ ನಿಮ್ಮ ಪೇರೆಂಟ್ಸ್ ಇರ್ಬೋದು, ನಿಮ್ಮ ಸಿಬ್ಲಿಂಗ್ಸ್ ಇರ್ಬೋದು, ನಿಮ್ಮ ಸ್ಪೌಸ್ ಇರ್ಬೋದು. ಸೊ ಆದಷ್ಟು ಹಂಬಲ್ ಆಗಿರೋದಕ್ಕೆ ಹೇಳ್ತಾ ಇದ್ದಾರೆ. ಬಿ ಹಂಬಲ್ ವಿತ್ ಯುವರ್ ಲವ್ಡ್ ಒನ್ಸ್. ಆದಷ್ಟು ಲವ್ಡ್ ಒನ್ಸ್ ಜೊತೆ ಆದಷ್ಟು ಹಂಬಲ್ ಆಗಿರೋದಕ್ಕೆ ಹೇಳ್ತಾ ಇದ್ದಾರೆ ಪಾಲ್ ನಂಬರ್ 1 ನಿಮಗೆ. ಓಕೆ, ಸೊ ಎಸ್, ದಿಸ್ ಈಸ್ ವಾಟ್ ಪಾಲ್ ನಂಬರ್ 1. ಐ ಹೋಪ್ ಇವತ್ತು ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಗೆ ಏನಾದರೂ ಪರ್ಸನಲ್ ರೀಡಿಂಗ್ ಬೇಕು ಅಂತ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಡೈರೆಕ್ಟ್ ಮೆಸೇಜ್ ಮಾಡಿ. ಸಿಗೋಣ ಇನ್ನೊಂದೊಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಪಾಲ್ ನಂಬರ್ 2, ಯಾರು ಶೇರಿಂಗ್ನ ಚೂಸ್ ಮಾಡಿದ್ರಾ ನೋಡಿ. ಪಾಲ್ ನಂಬರ್ 2, ನಿಮ್ಮ ಲೈಫಲ್ಲಿ ಅಬಂಡೆನ್ಸ್ ಬರುತ್ತೆ. ಗ್ರೋಯಿಂಗ್ ಯುವರ್ ಓನ್ ಅಬಂಡೆನ್ಸ್. ನಿಮ್ಮ ಲೈಫಲ್ಲಿ ಮುಂದೆ ಏನು ಬರುತ್ತೆ ಅಂತಂದರೆ ಸಮೃದ್ಧಿ ಬರ್ತಾ ಇದೆ. ಇದು ಸಮೃದ್ಧಿ ಪ್ರತಿಭೆ ಇರಬಹುದು, ಆ್ಯಂಡ್ ನಿಮ್ಮ ಸ್ಕಿಲ್ ಇರಬಹುದು, ಆ್ಯಂಡ್ ಇದು ಬೇರೆಯವ್ರ ಜೊತೆ ಶೇರ್ ಮಾಡುವಂಥದ್ದು. ನೆಕ್ಸ್ಟ್, ನಿಮ್ಮ ಲೈಫಲ್ಲಿ ಶೇರಿಂಗ್ ಬರ್ತಾ ಇದೆ. ಶೇರಿಂಗ್ ಇಸ್ ಕೇರಿಂಗ್. ಲೈಕ್ ಮೇ ಬಿ NGOನ ನೀವು ಜಾಯ್ನ್ ಆಗಬಹುದು, ಇಲ್ಲ ಅಂದರೆ ಮರ ಗಿಡಗಳಿಗೋಸ್ಕರ ನೀವೇನಾದರೂ ಮಾಡಬಹುದು, ಪ್ರಾಣಿ ಪಕ್ಷಿಗಳಿಗೇನಾದರೂ ಮಾಡಬಹುದು. ದಿಸ್ ಈಸ್ ವಾಟ್ ಕಮಿಂಗ್ ಇನ್ ಯುವರ್ ಲೈಫ್. ಲೈಕ್ ಶೇರ್ ಮಾಡುವಂಥದ್ದು.
ಆ್ಯಂಡ್ ಪಾಯಿಂಟ್ ನಂಬರ್ 2, ನಿಮ್ಮ ಚೈಲ್ಡ್ಹುಡ್ಡಲ್ಲಿ ಏನಾದರೂ ನೀವು ಈ ಥರ ಆಗಬೇಕು, ಈ ಥರ ಮಾಡಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರೆ ಅದು ನೀವು ಮಾಡ್ತೀರಾ, ನಿಮಗೆ ರಿಯಲೈಸ್ ಆಗುತ್ತೆ. ಓಕೆ, ಆ್ಯಂಡ್ ಎಸ್, ನಿಮ್ಮ ಲೈಫಲ್ಲಿ ತುಂಬ ಫನ್ ಬರ್ತಾ ಇದೆ. ಪಾಯಿಂಟ್ ನಂಬರ್ 2. ಸೊ ಲೆಟ್ಸ್ ಸಿ ಪಾಯಿಂಟ್ ನಂಬರ್ 2. ಥ್ಯಾಂಕ್ ಯು ಸೋ ಮಚ್ ಡಿವೈನ್. Three of Wands. ಓಕೆ, ಪಾಯಿಲ್ ನಂಬರ್ 2, ನೀವೇನಾದರೂ ಇಂಟರ್ವ್ಯೂಗೆ ಏನಾದರೂ ನೀವು ಅಪ್ಲೈ ಮಾಡಿದರೆ, ಜಾಬಿಗೆ ಏನಾದರೂ ನೀವು ಅಪ್ಲೈ ಮಾಡಿದರೆ ಆ್ಯಂಡ್ ಇಂಟರ್ವ್ಯೂ ನೀವೆಲ್ಲಾದರೂ ಕೊಟ್ಟಿದ್ದೀರಾ ಅಂತಂದರೆ ನಿಮಗೆ ಅದರ ಒಂದು ನ್ಯೂಸ್ ಸಿಗಬಹುದು. ಪಾಯಿಲ್ ನಂಬರ್ 2 ಅಂತ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಓಕೆ, ಆ್ಯಂಡ್ ನಿಮ್ಮ ಲೈಫಲ್ಲಿ ಒಂದು ಆಪರ್ಚುನಿಟಿ ಬರ್ತಾ ಇದೆ, ಒಳ್ಳೆ ಆಪರ್ಚುನಿಟಿ ಬರ್ತಾ ಇದೆ. ಈ ಆಪರ್ಚುನಿಟಿ ಏನಿದೆ ನೋಡಿ, ಪಾಸ್ಟಲ್ಲಿ ಆಗಿರುವಂಥದ್ದನ್ನು ಎಲ್ಲ ನೀವು ಫೊರ್ಗಿವ್ ಮಾಡ್ತೀರಾ. ಸೊ ಅಂಥ ಒಂದು ಆಪರ್ಚುನಿಟಿ ನಿಮ್ಮ ಹತ್ರ ಬರ್ತಾ ಇದೆ. ರಿವಾರ್ಡ್ ಇದೆ ನಿಮಗೆ ಇಲ್ಲಿ ಪಾಯಿಲ್ ನಂಬರ್ 2. ಸೊ ನಿಮಗೋಸ್ಕರ ರಿವಾರ್ಡ್ ಬರ್ತಾ ಇದೆ. ವಾವ್, ವಾವ್, ದ ಎಂಪರರ್, ಪವರ್, ನಿಮ್ಮ ಪವರ್. ಇಲ್ಲಿ ತನಕ ನಿಮ್ಮ ಪವರ್ ಅನ್ನು ಬೇರೆಯವರು ಮಿಸ್ಯೂಸ್ ಮಾಡಿದ್ದಾರೆ, ಇಲ್ಲ ಅಂದರೆ ನಿಮ್ಮ ಇನ್ನೋಸೆನ್ಸನ್ನು ಯಾರಾದರೂ ಯೂಸ್ ಮಾಡಿದರೆ ಆ ಪವರನ್ನು ನೀವು ರೀಕ್ಲೈಮ್ ಮಾಡ್ತಾ ಇದ್ದೀರಾ. ಎಸ್, ಪಾಯಿಲ್ ನಂಬರ್ 2. ರೆಸ್ಪಾನ್ಸಿಬಿಲಿಟಿ, ನಿಮ್ಮ ಲೈಫಲ್ಲಿ ರೆಸ್ಪಾನ್ಸಿಬಿಲಿಟಿ ಬರ್ತಾ ಇದೆ ಪಾಯಿಲ್ ನಂಬರ್ 2. ಬಟ್ ಆ ರೆಸ್ಪಾನ್ಸಿಬಿಲಿಟಿನ ಹೇಗೆ ಹ್ಯಾಂಡಲ್ ಮಾಡಬಹುದು, ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ಕೂಡ ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಬಿಕಾಸ್ ನಿಮ್ಮ ರಿಮೋಟ್ ಕಂಟ್ರೋಲ್ ನಿಮ್ಮ ಕೈಯಲ್ಲಿದೆ. ನಿಮ್ಮ ರಿಮೋಟ್ ಕಂಟ್ರೋಲ್ ನಿಮ್ಮ ಕೈಗೆ ಸಿಗುತ್ತೆ, ಬೇರೆ ಯಾರ ಕೈಗೂ ಸಿಗೋದಿಲ್ಲ. ತುಂಬಾ ಡಿಸಿಪ್ಲಿನ್ ಎನರ್ಜಿನ ನೋಡ್ತಾ ಇದ್ದೀನಿ. ಆ್ಯಂಡ್ ಮಾಡು ಇಲ್ಲವೇ ಮಡಿ ಅನ್ನೋ ಎನರ್ಜಿ. ಸೊ ಇಲ್ಲಿ ತನಕ ನೀವು ಮೇಕಿಂಗ್ ಡಿಸಿಷನ್ಸ್ ಇರಬಹುದು, ಬೇರೆಯವರಲ್ಲಿ ಹೆಲ್ಪ್ ತಗೊಳ್ತಾ ಇದ್ದೀರಾ ಅಂತಂದರೆ ನೆಕ್ಸ್ಟ್ ಬರುವ ನಿಮ್ಮ ಲೈಫ್ ಡಿಸಿಷನ್ಸ್ ಏನಿದೆ ನೋಡಿ, ಅದು ನಿಮ್ಮ ಓನ್ ಆಗಿರುತ್ತೆ. ಓಕೆ, ಪಾಯಿಲ್ ನಂಬರ್ 2. ಸ್ವಲ್ಪ ನೀವು ಬೋಲ್ಡ್ನೆಸ್ಸನ್ನು ತೋರಿಸ್ತಾ ಇದ್ದೀರಾ. ಬೋಲ್ಡ್ನೆಸ್ ಅನ್ನೋದು ನಿಮ್ಮ ಲೈಫಲ್ಲಿ ಬರ್ತಾ ಇದೆ. ಫನ್ ಕೂಡ ಬರ್ತಾ ಇದೆ, ಇಲ್ಲ ಅಂತ ಹೇಳಿ ಅಲ್ಲ. ಬಟ್ ಫನ್ನಿಗಿಂತಲೂ ವಾವ್ 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 ವಾವ್, ದ ಎಂಪ್ರರ್ ಆ್ಯಂಡ್ ದ ಎಂಪ್ರೆಸ್ ಇಬ್ಬರು ಜೊತೆ ದಿಸ್ ಬ್ಯೂಟಿಫುಲ್ ಬ್ಯೂಟಿಫುಲ್ ಬ್ಯೂಟಿಫುಲ್. ಪಾಯಿಲ್ ನಂಬರ್ 2. ಎಸ್, ಪಾಯಿಲ್ ನಂಬರ್ 2, ನಿಮ್ಮ ಲೈಫಲ್ಲಿ ಏನಿದೆ ನೋಡಿ, ಗ್ರೋತ್ ಬರ್ತಾ ಇದೆ, ಬೆಳವಣಿಗೆ ಬರ್ತಾ ಇದೆ. ಓಕೆ, ಆ್ಯಂಡ್ ನಿಮ್ಮ ಲೈಫಲ್ಲಿ ಒಂದು ಬೇಬಿ ಕೂಡ ಬರ್ಬೋದು. ಓಕೆ, ಸೊ ಪ್ರೆಗ್ನೆನ್ಸಿ ಕೂಡ ಇದೆ ಇಲ್ಲಿ. ಆ್ಯಂಡ್ ಸೆಲೆಬ್ರೇಷನ್, ಅದೇ ನಾನು ಹೇಳಿದೆ ಅಲ್ವಾ, ಫನ್ ಸೆಲೆಬ್ರೇಷನ್ಸ್. ಬಟ್ ಅದರ ಜೊತೆಗೆ ರೆಸ್ಪಾನ್ಸಿಬಿಲಿಟಿನ ಹೇಗೆ ಹ್ಯಾಂಡಲ್ ಮಾಡಬಹುದು ಅನ್ನೋದು ಕೂಡ. ಬಿಕಾಸ್ ಎಸ್, ಎಂಪರರ್ ಆ್ಯಂಡ್ ಎಂಪ್ರೆಸ್ ಇಬ್ಬರು ಕೂಡ ರೆಸ್ಪಾನ್ಸಿಬಲ್. ಬಿಕಾಸ್ ಮಕ್ಕಳನ್ನು ನೋಡೋದು, ಟೇಕ್ ಕೇರ್ ಮಾಡೋದು, ಇಟ್ಸ್ ನಾಟ್ ಈಸಿ, ರೈಟ್? ಅದು ಕೂಡ ಒಂದು ರೆಸ್ಪಾನ್ಸಿಬಿಲಿಟಿ, ತಮ್ಮನ್ನು ತಾವು ಟೇಕ್ ಕೇರ್ ಮಾಡುವಂಥದ್ದು ಕೂಡ. ಓವರ್ ಆಲ್ ಹೇಳಬೇಕು ಅಂತ ನಾನು ಮೊದಲೇ ಹೇಳಿದೆ ನಿಮಗೆ, ಪಾಯಿಲ್ ನಂಬರ್ 2, ಅಬಂಡೆನ್ಸ್, ಸಮೃದ್ಧಿ ನಿಮ್ಮ ಹತ್ರ, ನಿಮ್ಮ ಲೈಫಲ್ಲಿ ಬರ್ತಾ ಇದೆ ಅನ್ನೋದು. ಬಟ್ ದ ಥಿಂಗ್ ಈಸ್ ದ್ಯಾಟ್ ಗ್ರೇಟ್ಫುಲ್ ಆ್ಯಂಡ್ ಶೇರ್ ಮಾಡುವಂಥದ್ದು. ಆ್ಯಂಡ್ ದ ನಂಬರ್ ಈಸ್ 343. ನಂಬರ್ 3 ಈಸ್ ವೆರಿ ಸಿಗ್ನಿಫಿಕೆಂಟ್ ಫಾರ್ ಯು, ಪಾಯಿಲ್ ನಂಬರ್ 2. ಹಾಗೆ ಬಾಟಮ್ ಆಫ್ ದ ಡೆಕ್, ವೈ ಆರ್ಂಟ್ ಯು ರೆಸ್ಟಿಂಗ್? ಸೊ ಎಸ್, ನೆಕ್ಸ್ಟ್ ನಿಮ್ಮ ಲೈಫಲ್ಲಿ ರೆಸ್ಟ್ ಬರ್ತಾ ಇದೆ. ನೀವು ಟ್ರಾವೆಲ್ ಮಾಡಬಹುದು, ಇಲ್ಲಾಂದರೆ ನೀವು ಎಲ್ಲ ಕಡೆಯಿಂದ ಬ್ರೇಕನ್ನು ತೊಗೊಳ್ಬಹುದು, ಪಾಯಿಲ್ ನಂಬರ್
ಟು. ರೆಸ್ಟ್ ಇನ್ ದ ಸೆನ್ಸ್ ಇದು ಮೆಂಟಲ್ ರೆಸ್ಟ್ ಕೂಡ ಇದೆ ಇಲ್ಲಿ. ಓಕೆ, ಒಂದು ವಿಷಯದ ಬಗ್ಗೆ ತುಂಬಾ ನೀವು ಯೋಚನೆ ಮಾಡ್ತಾಯಿದ್ರಿ, ಬಟ್ ಅದು ರಿಲೀಸ್ ಆಗಿ ನೀವು ರೆಸ್ಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ರೆಸ್ಟ್, ನಿಮ್ಮ ಲೈಫಲ್ಲಿ ರೆಸ್ಟ್ ಬರ್ತಾಯಿದೆ, ರಿವಾರ್ಡ್ ಬರ್ತಾಯಿದೆ, ಫನ್ ಬರ್ತಾಯಿದೆ, ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀರಾ ನೀವು. ನೆಕ್ಸ್ಟ್ ನಿಮ್ಮ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಬರ್ತಾ ಇದೆ. ಆ್ಯಂಡ್ ಒಳ್ಳೆ ಒಂದು ರೆಸ್ಪಾನ್ಸಿಬಿಲಿಟಿನ ಹೇಗೆ ಹ್ಯಾಂಡಲ್ ಮಾಡು ಅನ್ನೋದು. ಬ್ಯೂಟಿ. ಪೈಲ್ ನಂಬರ್ 2, ನಿಮ್ಮ ಪರ್ಸ್ನಾಲಿಟಿಯಲ್ಲಿ ತುಂಬಾ ಚೇಂಜಸ್ ಬರ್ಬೋದು. ಜನರು ನಿಮ್ಮನ್ನು ತುಂಬ ಅಪ್ರಿಷಿಯೇಟ್ ಮಾಡ್ಬೋದು, ಜನರಿಗೆ ನೀವು ತುಂಬ ಇಷ್ಟ ಕೂಡ ಆಗ್ಬೋದು. ಓಕೆ, ಸೊ ನನಗಿಲ್ಲಿ ಏನು ಅನ್ನಿಸ್ತಾ ಇದೆ ಅಂತಂದರೆ, ನೆಕ್ಸ್ಟ್ ನಿಮ್ಮ ಲೈಫಲ್ಲಿ ರೆಡ್ ಕಲರಲ್ಲಿ ಇರುವಂಥದ್ದು ನಿಮಗೆ ತುಂಬಾ ಅಟ್ರ್ಯಾಕ್ಟ್ ಆಗ್ಬೋದು. ರೆಡ್ ಕಲರ್, ಸ್ಪೆಷಲಿ ರೆಡ್ ಕಲರ್ ತುಂಬಾ ಅಟ್ರ್ಯಾಕ್ಟ್ ಆಗ್ಬೋದು. ಎನಿ ಕೈಂಡ್ ಆಫ್ ಬಟ್ಟೆ ಇರ್ಬೋದು, ಇಲ್ಲಾಂದರೆ ಹೇರಿಗೆ ಡೈ ಮಾಡೋದಿರ್ಬೋದು, ಎನಿ ಕೈಂಡ್ ಆಫ್ ಇನ್ ರೆಡ್ ಕಲರ್ ತುಂಬಾ ನಿಮ್ಮನ್ನು ಆಕರ್ಷಿಸಬಹುದು ಪೈಲ್ ನಂಬರ್ 2. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ ಇಲ್ಲಿ. ಗ್ರೋತ್ ಆ್ಯಂಡ್ ಸ್ಟೆಬಿಲಿಟಿ. ನೆಕ್ಸ್ಟ್ ನಿಮ್ಮ ಲೈಫಲ್ಲಿ ಗ್ರೋತ್ ಆ್ಯಂಡ್ ಸ್ಟೆಬಿಲಿಟಿ ಬರ್ತಾ ಇದೆ. ಕರಿಯರ್ ರಿಲೇಟೆಡ್ ಇರ್ಬೋದು, ಬಿಸ್ನೆಸ್ಸಲ್ಲಿ ಏನಾದರೂ ಡೌನ್ಫಾಲ್ ಇತ್ತು ಅಂತಂದರೆ ಸರಿ ಆಗುತ್ತೆ. ಓಕೆ, ಸೊ ಫೈಲ್ ನಂಬರ್ 2. ಅದೇ ಸ್ಮಾಲ್ ವರ್ಡಲ್ಲಿ ಹೇಳಬೇಕು ಅಂತಂದರೆ ಅಬಂಡೆನ್ಸ್ ನಿಮ್ಮದೇ ಅಂತ ಅಂದ್ಕೊಳ್ಳಿ. ಸಮೃದ್ಧಿ, ಎಲ್ಲ ರೀತಿಯಾದಂಥ ಸಮೃದ್ಧಿ ಅಂತಂದರೆ ಬರೀ ಹಣ ಅಂತಲ್ಲ, ನಾನು ಯಾವಾಗಲೂ ಹೇಳ್ತೀನಿ, ರೈಟ್. ನಾಟ್ ಓನ್ಲಿ ಮನಿ, ಬ್ಯೂಟಿ, ನಿಮ್ಮ ಪರ್ಸ್ನಾಲಿಟಿ ಆ್ಯಂಡ್ ಬಿಸ್ನೆಸ್ಸಲ್ಲಿ ಗ್ರೋತ್, ಕರಿಯರಲ್ಲಿ ಗ್ರೋತ್, ರಿವಾರ್ಡ್, ಅವಾರ್ಡ್, ಮತ್ತು ಬೇರೆ ಏನು ಬೇಕು, ಒಂದು ಒಳ್ಳೆ ಲೊಕೇಶನ್ಸ್, ಟ್ರಾವೆಲ್, ಸ್ಪೆಷಲಿ ಪೈಲ್ ನಂಬರ್ 2. Thank you so much. Thank you, universe. Thank you so much. Oh my God. ಓಕೆ, ನನಗೆ 2 ಬೇಕಿತ್ತು. ಆ್ಯಂಡ್ ಇಲ್ಲೂ ಕೂಡ ನಂಬರ್ 3 ಇದೆ ನೋಡಿ, ಪೈಲ್ ನಂಬರ್ 2. ಆ್ಯಂಡ್ ಲಕ್ಷ್ಮೀ ಅಮ್ಮನ ಆಶೀರ್ವಾದ ಯಾವಾಗಲೂ ನಿಮಗಿರುತ್ತೆ. ನಂಬರ್ 26 ಈಸ್ ಹಿಯರ್. ಓಕೆ, ಲಕ್ಷ್ಮೀ ಅಮ್ಮನ ಆಶೀರ್ವಾದ ಯಾವಾಗಲೂ ನಿಮಗಿರುತ್ತೆ. ಸೊ ಆದಷ್ಟು ಗ್ರ್ಯಾಟಿಟ್ಯೂಡ್ನ ವ್ಯಕ್ತಪಡಿಸಿ. ಓಕೆ, ಅವರಿಗೆ ಹಿಯರ್ ಚೇಂಜ್ ಸೈಕಲ್ ರಿವಾರ್ಡ್. ಓ ಮೈ ಗಾಡ್, ನಾನು ಇವಾಗಷ್ಟೇ ಹೇಳಿದೆ ರಿವಾರ್ಡ್ ಬಗ್ಗೆ, ರೈಟ್? ರಿವಾರ್ಡ್, ಎಮೋಷನ್ಸ್ ಎವ್ರಿಥಿಂಗ್ ಹಿಯರ್. ಟೋಟ್ಲಿ ನಿಮ್ಮ ಲೈಫಲ್ಲಿ ಯಾವ ಥರ ಏನಾಗುತ್ತೆ ಅಂತಂದರೆ, ಯಾವುದು ಇಯರಲ್ಲಿ ಚೇಂಜಸ್ ಬಂದಿಲ್ಲ ನೋಡಿ, ಅದು ಚೇಂಜಸ್ ಸಿಗುತ್ತೆ. ಕಂಪ್ಲೀಟ್ಲಿ ಸೈಕಲ್ ಚೇಂಜ್ ಆಗುತ್ತೆ. ಆ್ಯಂಡ್ ಪ್ರೆಗ್ನೆನ್ಸಿ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು, ಬಿಕಾಸ್ ಪ್ರೆಗ್ನೆನ್ಸಿಯಲ್ಲಿ ಕೂಡ ಸೈಕಲ್ ಚೇಂಜ್ ಆಗುತ್ತೆ, ರೈಟ್? ಲೈಫ್ ಸೈಕಲ್ ಚೇಂಜ್ ಆಗುತ್ತೆ. ಸೊ ಇಲ್ಲಿ ಅದೇ ಬರ್ತಾ ಇದೆ. ನೋ ಯುವರ್ ಸೆಲ್ಫ್, ಲರ್ನ್ ಆ್ಯಂಡ್ ಗ್ರೋ, ಸೆಲೆಬ್ರೇಟ್ ಲೈಫ್. ಎಸ್, ಇದು ನಿಮಗೆ ಗೈಡೆನ್ಸಿಗೆ ಹೇಳ್ತಾ ಇದ್ರೆ, ನೋ ಯುವರ್ ಸೆಲ್ಫ್, ಆದಷ್ಟು ನಿಮ್ಮನ್ನು ನೀವು ತಿಳ್ಕೊಳ್ಳಿ, ಕಲಿಯಿರಿ, ಬೆಳೆಯಿರಿ ಆ್ಯಂಡ್ ಲೈಫನ್ನು ಸೆಲೆಬ್ರೇಟ್ ಮಾಡಿ. ಅದೇ ತಾನೇ ಲೈಫ್. ಫೈಲ್ ನಂಬರ್ 2. ಓಕೆ, ಸೊ ಎಸ್, ಸೆಲ್ಫ್ ಲವ್, ಸೆಲ್ಫ್ ಕೇರ್ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್. ಓಕೆ, ಸೊ ಲೆಟ್ಸ್ ಸಿ ಫೈಲ್ ನಂಬರ್ 2. ಬಿ ಹೂ ಯು ಆರ್, ಡೋಂಟ್ ಕಂಪೇರ್ ಟು ಅದರ್ಸ್. ಎಸ್, ಲೈಫಲ್ಲಿ ಇದು ಒಳ್ಳೆಯದು ಬರಬೇಕು ಅಂತಂದರೆ ಬಿ ಹೂ ಯು ಆರ್, ಡೋಂಟ್ ಕಂಪೇರ್. ನಿಮ್ಮನ್ನು ಬೇರೆಯವ್ರ ಜೊತೆ ಯಾವತ್ತೂ ಕಂಪೇರ್ ಮಾಡೋದಕ್ಕೆ ಹೋಗಬೇಡಿ. ಅವರಲ್ಲಿದೆ, ನನ್ನಲ್ಲಿಲ್ಲ, ನೋ. ಓಕೆ, ಸೊ ಫೈಲ್ ನಂಬರ್ 2. ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು.
ಪ್ರಪೋಸಲ್ ಆ ರೊಮ್ಯಾಂಟಿಕ್ ಆರ್ ಬಿಸ್ನೆಸ್ ಆಪರ್ಚುನಿಟೀಸ್ ಇಂಡಿಕೇಟ್ಸ್. ಓಕೆ ನೋಡಿ, ನೆಕ್ಸ್ಟ್ ನಿಮ್ಮ ಲೈಫಲ್ಲಿ ಒಂದು ಒಳ್ಳೆ ಪ್ರಪೋಸಲ್ಸ್ ಬರ್ತಾ ಇದೆ, ರೊಮ್ಯಾಂಟಿಕ್ ಪಾರ್ಟ್ನರ್ ನಿಮ್ಗೆ ಸಿಗ್ಬೋದು, ಇಲ್ಲಾಂದರೆ ಒಂದು ಒಳ್ಳೆ ಬಿಸ್ನೆಸ್ ಆಪರ್ಚುನಿಟಿ ನಿಮ್ಮ ಹತ್ರ ಬರ್ತಾ ಇದೆ. ಪೈಲ್ ನಂಬರ್ 2 ರೈಟ್. ಸೊ ಲೆಟ್ಸ್ ಸಿ, ಇಲ್ಲಿ ನೋಡಿಲ್ಲ ಬಾಟಮ್ ಆಫ್ ದ ಡೆಕ್. ಲೆಟ್ಸ್ ಸಿ. ಲಿಸನ್ ಟು ಯೋರ್ ಸೋಲ್ ದ್ಯಾಟ್ಸ್ ಟೆಲ್ಲಿಂಗ್ ಯು ಸಮಥಿಂಗ್ ವಿಚ್ ಯು ಆರ್ ಫೈಂಡಿಂಗ್. ಸೊ ನೀವು ಯಾವುದನ್ನು ಹುಡುಕ್ತಾ ಇದ್ದೀರಾ ನೋಡಿ, ನಿಮ್ಮ ಅಂತರಾತ್ಮಕ್ಕೆ ಚೆನ್ನಾಗಿ ಗೊತ್ತಿದೆ, ಸೋಲಿಗೆ ಗೊತ್ತಿದೆ. ಸೊ ಅದನ್ನು ಏನು ಹೇಳ್ತಾ ಇದೆ ಅನ್ನೋದನ್ನು ಕೇಳಿ. ಪೈಲ್ ನಂಬರ್ 2. ಲೆಟ್ಸ್ ಸಿ. ಕಂಟ್ರೋಲ್ ಯುವರ್ ಸೆನ್ಸ್. ಪೈಲ್ ನಂಬರ್ 2. ಕಣ್ಣು, ಕಿವಿ, ಮೂಗು, ನಾಯಿ ಅಂತೆ, ಸಾರಿ, ನಾಲಗೆ. ಲೆಟ್ಸ್ ಸಿ. ಆರ್ ಯು ಎಸ್ಕೇಪಿಂಗ್ ಫ್ರಮ್ ಸಮಥಿಂಗ್? ನೋ, ಯು ಶುಡ್ ಸ್ಟೇ ಆ್ಯಂಡ್ ಸಿ ದ ಸಿಚುವೇಶನ್. ನೋಡಿ, ಸಿಚುವೇಶನಿಂದ ಎಸ್ಕೇಪ್ ಆಗಬೇಡಿ. ಪೈಲ್ ನಂಬರ್ 2. ಆ ಸಿಚುವೇಶನಲ್ಲಿ ಇದ್ದು ನೋಡಿ. ಓಕೆ. ಲಕ್ಷ್ಮಿ, ಓ ಮೈ ಗಾಡ್. ಪೈಲ್ ನಂಬರ್ 2. ಇವಾಗಷ್ಟೇ ಲಕ್ಷ್ಮಿ ಅಮ್ಮ ಬಗ್ಗೆ ಮಾತಾಡಿದೆ ನಾನು. ಲಕ್ಷ್ಮಿ ಸೂನ್ ಕಮಿಂಗ್ ಯೋರ್ ಹೋಮ್, ಸೊ ಮೇಕ್ ಸ್ಪೇಸ್. ಸೊ ನಿಮ್ಮ ಮನೆಯಲ್ಲಿ ಇನ್ನಷ್ಟು ಸ್ಪೇಸನ್ನು ಕ್ರಿಯೇಟ್ ಮಾಡೋದಾಗಲಿ ಹೇಳ್ತಾ ಇದ್ರೆ, ಅಂತಂದರೆ ಯಾವುದು ಬೇಡದು ವಸ್ತು ಮನೆ ಒಳಗಡೆ ಇದ್ದರೆ ಅದನ್ನ ಆದಷ್ಟು ಬೇಗ ಹೊರಗಾಗಿ ಆ್ಯಂಡ್ ಒಳ್ಳೆ ವಸ್ತುಗಳು ಬರೋದಕ್ಕೆ ಸ್ಪೇಸನ್ನು ಕ್ರಿಯೇಟ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ ನಿಮಗೆ. ಫಿನಿಶ್ ಯುವರ್ ಅನ್ಫಿನಿಶ್ಡ್ ಬಿಸ್ನೆಸ್ ಆ್ಯಂಡ್ ಕೀಪ್ ಸ್ಮೈಲಿಂಗ್. ಸೊ ನೋಡಿ, ಏನಾದರೂ ಅನ್ಫಿನಿಶ್ಡ್ ಬಿಸ್ನೆಸ್ ಇದ್ದರೆ, ಅಂತಂದರೆ ತುಂಬ ದಿವಸದಿಂದ ಅಂದ್ಕೊಳ್ತಾ ಇದ್ರಿ ಇದನ್ನ ಮಾಡಬೇಕು, ಬಟ್ ಇಲ್ಲಿ ತನಕ ಮಾಡೇ ಇಲ್ಲ. ಸೊ ಅದನ್ನ ಫಿನಿಶ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಓಕೆ. ಆ್ಯಂಡ್ ಕೀಪ್ ಸ್ಮೈಲಿಂಗ್ಸ್, ಯಾವಾಗಲೂ ನಗ್ನಗ್ತಾ ಇರಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ. ಸೊ ಎಸ್, ದಿಸ್ ಇಸ್ ಪೈಲ್ ನಂಬರ್ 2. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮಗೇನಾದರೂ ಪರ್ಸನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ಡೈರೆಕ್ಟಾಗಿ ಮೆಸೇಜ್ ಮಾಡಿ. ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.